ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯೇಶ್ವರಿ. ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ಬೆಂಗಳೂರಿನ ಹರಿಶ್ಚಂದ್ರ ಘಾಟ್ ಬಳಿ ಕೆಲ್ಲರ್ ಬಿಎಂಟಿಸಿಗೆ ವಿದ್ಯಾರ್ಥಿನಿ ಬಲಿ. ಎಂಜಿನಿಯರಿಂಗ್ ವ್ಯಾಸಂಗ ಮಾಡುತ್ತಿದ್ದ 21 ವರ್ಷದ ಕುಸುಮಿತಾ ಸಾವು ಸಿಸಿಟಿವಿಯಲ್ಲಿ ಸೆರೆಯಾಯಿತು. ಬೆಚ್ಚಿ ಬೀಳಿಸೋ ದೃಶ್ಯ. ಮಗಳನ್ನ ಮದುವೆ ಮಾಡುವ ಆಸೆ ತೋರಿಸಿದ್ರು ನಂಬಿಸಿ ಬರೋಬ್ಬರಿ 25 ಲಕ್ಷ ಪೀಕಿದ ಹುಡುಗಿಯ ಕುಟುಂಬ. ಹುಡುಗಿ ಆಸೆಗೆ ಹಣ ಕಳೆದುಕೊಂಡ ಮೈಸೂರಿನ ಯುವಕ. ಡಿಕೆ ಸುರೇಶ್ ಜಿನ್ನಾ ಸಂಸ್ಕೃತಿಯನ್ನ ಅಳವಡಿಸೋಕೆ ಹೋಗಿದ್ದಾರೆ. ಅವರ ಹೇಳಿಕೆಯನ್ನ ಕಾಂಗ್ರೆಸ್ನವರೇ ಒಪ್ಪಿಲ್ಲ. ಶಿವಮೊಗ್ಗದಲ್ಲಿ ಮಾಜಿ ಸಚಿವ ಈಶ್ವರಪ್ಪ ಕಿಡಿ. ಸಿದ್ದರಾಮಯ್ಯ ಚಾಳಿ ಡಿಕೆ ಸುರೇಶ್ಗೆ ಬಂದಿದೆ. ಇವರ ಸದಸ್ಯತ್ವವನ್ನ ವಜಾ ಮಾಡಬೇಕು, ಡಿಕೆ ಸುರೇಶ್ ಮೇಲೆ ಕೇಸ್ ದಾಖಲು ಮಾಡಬೇಕು ಅಂತ ಅಶ್ವಥ್ ನಾರಾಯಣ್ ಆಗ್ರಹ. ಬಿಜೆಪಿಯಿಂದ ಈ ರಾಜ್ಯಕ್ಕೆ ಅನ್ಯಾಯವಾಗಿದೆ, ಯಾವ ಸಂಸದನೂ ಪ್ರಶ್ನೆ ಮಾಡಲಿಲ್ಲ. ಅದರ ವಿರುದ್ಧ ಧ್ವನಿ ಎತ್ತಿದ್ದ ಏಕೈಕ ಗಂಡು ಡಿಕೆ ಸುರೇಶ್. ಶಾಸಕ ನರೇಂದ್ರ ಸ್ವಾಮಿಯಿಂದ ಸಮರ್ಥನೆ. ಸಿದ್ದರಾಮಯ್ಯ ಹೆಸರಿನಲ್ಲಿ ರಾಮ ಇದ್ರೆ ಏನು ಪ್ರಯೋಜನ? ವೀರಪ್ಪನ್ ಹೆಸರಿನಲ್ಲೂ ವೀರ ಅಂತ ಇತ್ತು, ಅವನ್ ವೀರಾನಾ? ನ್ಯೂಸ್ ಫಸ್ಟ್ ಸಂದರ್ಶನದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಸ್ಫೋಟಕ ಮಾತು. ಕುಮಾರಸ್ವಾಮಿ ಅವರಿಂದ ನಾನು ಲೀಡರ್ ಆಗಿಲ್ಲ, ದೇವೇಗೌಡರ ಮೇಲಿನ ಗೌರವಕ್ಕಾಗಿ ಮಾತ್ರ ಸುಮ್ಮನಿದ್ದೀನಿ. ಎಚ್ಡಿಕೆ ಬಳಿ ವಿನಯದ ಬಗ್ಗೆ ಕೇಳಿಸಿಕೊಳ್ಳುವ ಅಗತ್ಯವಿಲ್ಲ ಅಂತ ಸಚಿವ ಚಲುವರಾಯಸ್ವಾಮಿ ಕೆಂಡಾಮಂಡಲ. ಗೋವಾದಲ್ಲಿ ಕಮಲದಳ ಮೈತ್ರಿ ಯಶಸ್ಸಿಗೆ ರಣತಂತ್ರ. ಸೀಟು ಹಂಚಿಕೆ ಸಂಬಂಧ ಸಿಎಂ ಸಾವಂತ್ ಜೊತೆ ನಿಖಿಲ್ ಕುಮಾರಸ್ವಾಮಿ ಚರ್ಚೆ. ಸರ್ವೆ ರಿಪೋರ್ಟ್ ಆಧಾರದಲ್ಲಿ ಮಹತ್ವದ ಮಂಥನ. ಲೋಕಸಭೆ ಚುನಾವಣೆಯಲ್ಲಿ ಸೋತ್ರೆ ಗ್ಯಾರಂಟಿ ರದ್ದು ಹೇಳಿಕೆ ವಿವಾದ. ಶಾಸಕ ಎಚ್.ಸಿ. ಬಾಲಕೃಷ್ಣ ಜನತೆಗೆ ಬ್ಲಾಕ್ ಮೇಲ್ ಮಾಡಿದ್ದಾರೆ ಎಂಬ ಆರೋಪ. ಚುನಾವಣಾ ಆಯೋಗಕ್ಕೆ ದೂರು ನೀಡಿದ ನಿಖಿಲ್ ಕುಮಾರಸ್ವಾಮಿ. ಲೋಕಸಭಾ ಚುನಾವಣೆಗೆ ಬಿಜೆಪಿ ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿ ಸಿದ್ಧ. 2 ಸರ್ವೆ ಮಾಡಿ ಪಟ್ಟಿ ರೆಡಿ ಮಾಡಿರೋ ನಾಯಕರು. ಶೀಘ್ರದಲ್ಲೇ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾಗೆ ಲಿಸ್ಟ್ ರವಾನೆ. ಕಾಂಗ್ರೆಸ್ ನನ್ನನ್ನ ಫುಟ್ಬಾಲ್ ರೀತಿ ಬಳಸಿಕೊಳ್ಳಬಾರದು. ಚಿಕ್ಕೋಡಿ ಲೋಕಸಭೆಯಿಂದ ಚುನಾವಣೆಗೆ ನಾನು ಸ್ಪರ್ಧಿಸಲ್ಲ. ಹೈಕಮಾಂಡ್ಗೆ ಎಂಎಲ್ಸಿ ಪ್ರಕಾಶ್ ಹುಕ್ಕೇರಿ ಸಂದೇಶ ರವಾನೆ. ಲೋಕಸಭೆ ಎಲೆಕ್ಷನ್ಗೆ ಜನಾರ್ದನ ರೆಡ್ಡಿ ರಣತಂತ್ರ. ಬಿಜೆಪಿಯೊಂದಿಗೆ ಹೊಂದಾಣಿಕೆಗೆ ಸಿದ್ಧ, ಆದರೆ ಕಮಲ ಹಿಡಿಯದಿರೋಕೆ ನಿರ್ಧಾರ. 3 ಕ್ಷೇತ್ರಗಳಲ್ಲಿ ತಮ್ಮ ಪಕ್ಷವನ್ನ ಬೆಂಬಲಿಸುವಂತೆ ಬಿಜೆಪಿಗೆ ಡಿಮ್ಯಾಂಡ್. ಮಂಡ್ಯದಲ್ಲಿ ತಣ್ಣಗಾಗದ ಹನುಮ ಧ್ವಜ ದಂಗಲ್. ಮತ್ತೆ ಹನುಮ ಧ್ವಜ ಹಾರಿಸುವ ಪಣತೊಟ್ಟಿರುವ ಕೆರೆಗೋಡು ಗ್ರಾಮಸ್ಥರು. 6ನೇ ದಿನವೂ ಮುಂದುವರೆದ 144 ಸೆಕ್ಷನ್. 200ಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆ. ವಂಚನೆ ಪ್ರಕರಣದಲ್ಲಿ ಆರೋಪಿಯನ್ನ ಬಂಧಿಸಿ ಕಿರುಕುಳ ಆರೋಪ. ಬ್ಯಾಟರಾಯನಪುರ ಉಪವಿಭಾಗ ಎಸಿಪಿ ಭರತ್ ರೆಡ್ಡಿ ವಿರುದ್ಧ ದೂರು. ಭ್ರಷ್ಟಾಚಾರ ತಡೆ ಕಾಯ್ದೆಯಡಿ ಎಫ್ಐಆರ್ ದಾಖಲಿಸುವಂತೆ ಗೃಹ ಸಚಿವರಿಗೆ ಮನವಿ. ಮಗ ಕಣ್ಮರೆ, 21 ದಿನಗಳಿಂದ ಊಟ ತ್ಯಜಿಸಿದ ತಾಯಿ. ಬಾಗಲಕೋಟೆ ತಾಲೂಕಿನ ಮುಟಖಂಡಿ ತಾಂಡಾದಲ್ಲಿ ಮನ ಕಲಕುವ ಘಟನೆ. ಗಣೇಶ್ಗಾಗಿ ಕಣ್ಣೀರಲ್ಲಿ ಕೈ ತುಡಿತಾ ಇದೆ ಕುಟುಂಬ. ಬಂಡೀಪುರದಲ್ಲಿ ಆನೆ ಜೊತೆ ದಾರಿ ಹೋಕರ ಹುಚ್ಚಾಟ. ಒಂಟಿ ಸಲಗಾಕಂಡು ಸೆಲ್ಫಿ ಕ್ಲಿಕ್ಕಿಸಿಕೊಳ್ಳೋಕೆ ಇಬ್ಬರ ಯತ್ನ. ಕೆರಳಿ ಇಬ್ಬರನ್ನೂ ಅಟ್ಟಾಡಿಸಿಕೊಂಡು ಬಂದ ಗಜರಾಜ. ಇಬ್ಬರು ಬಚಾವಾಗಿದ್ದೇ ರೋಚಕ. ರಾಯಚೂರು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಕುಡಿಯುವ ನೀರಿಲ್ಲದೆ ಸಮಸ್ಯೆ. ವಿಷಯ ತಿಳಿದು ಆಸ್ಪತ್ರೆಗೆ ತೆರಳಿದ್ದ ನ್ಯೂಸ್ ಫಸ್ಟ್ ತಂಡ ಕ್ಯಾಮೆರಾ ಕಾಣಿಸ್ತಾ ಇದ್ದ ಹಾಗೆ ತರಾತುರಿಯಲ್ಲಿ ನೀರಿನ ಘಟಕ ರೆಡಿ.
ಬಾಲಿವುಡ್ ನಟಿ ಪೂನಂ ಪಾಂಡೆ ನಿಧನ, ಗರ್ಭಕಂಠ ಕ್ಯಾನ್ಸರ್ನಿಂದ 32 ವರ್ಷಕ್ಕೆ ಸಾವು. ಉತ್ತರ ಪ್ರದೇಶದ ಕಾನ್ಪುರದಲ್ಲಿನ ನಿವಾಸದಲ್ಲಿ ಕೊನೆಯುಸಿರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.